ಕಾಣೆಯಾದ ವಿಕಲಚೇತನ ಬಾಲಕಿಯನ್ನು ಪತ್ತೆ ಹಚ್ಚಿದ ಮುರುಡೇಶ್ವರ ಪೊಲೀಸರ ಮಾನವೀಯ ಕಾರ್ಯ. ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಯ ಮಹಾಪುರ. ಭಟ್ಕಳ ತಾಲೂಕಿನ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ನಡೆದ ಮಾನವೀಯ ಕಾರ್ಯ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಗಿದೆ. 15 ವರ್ಷದ ಸಂಜನಾ ಎನ್ನುವ ವಿಕಲಚೇತನ ಬಾಲಕಿ ಮುರುಡೇಶ್ವರ ದೇವಸ್ಥಾನದ ಎದುರು ತಮ್ಮ ಪಾಲಕರಿಂದ ತಪ್ಪಿಸಿಕೊಂಡು ಸುಮಾರು 3 ಗಂಟೆಗಳ ಕಾಲ ಕಾಣೆಯಾಗಿದ್ದ ಘಟನೆ ನಡೆದಿತ್ತು. ಈ ಬಾಲಕಿ ಮಾತನಾಡಲು ಸಾಧ್ಯವಾಗದೆ, ಸರಿಯಾಗಿ ಕಣ್ಣು ಕಾಣದೆ ಮತ್ತು ಕಿವಿ ಕೇಳದ ವಿಕಲಚೇತನಳಾಗಿದ್ದು, ಆಕೆಯ ಸುರಕ್ಷತೆಯ ಬಗ್ಗೆ ಪಾಲಕರು ತೀವ್ರ ಆತಂಕದಲ್ಲಿದ್ದರು. ಮಾಹಿತಿ ದೊರಕಿದ ತಕ್ಷಣ ಮುರುಡೇಶ್ವರ ಪೊಲೀಸ್ ಠಾಣೆಯ PSI ಹಾಗೂ ಸಿಬ್ಬಂದಿ ವರ್ಗ ತಕ್ಷಣ ಕಾರ್ಯಪ್ರವೃತ್ತರಾದರು. ASI ರಾಮಚಂದ್ರ ಹೆಗಡೆ ಅವರ ವಿಶೇಷ ಪ್ರಯತ್ನ, ಪರಿಶ್ರಮ ಹಾಗೂ ಜಾಗೃತಿಯಿಂದ ಬಾಲಕಿಯನ್ನು ಸುರಕ್ಷಿತವಾಗಿ ಪತ್ತೆ ಹಚ್ಚಲಾಗಿದ್ದು, ಯಾವುದೇ ಅಪಾಯವಾಗದಂತೆ ಕಾಪಾಡಲಾಯಿತು. ನಂತರ ಬಾಲಕಿಯನ್ನು ಗುರುತಿಸಿ ಅವರ ಪಾಲಕರಿಗೆ ಹಸ್ತಾಂತರಿಸಲಾಯಿತು. ಅಸಹಾಯಕ ಹಾಗೂ ಅಮಾಯಕ ಜನರ ಬೆನ್ನಿಗೆ ನಿಂತು ಜನಪರ ಕಾಳಜಿಯೊಂದಿಗೆ ಕಾರ್ಯನಿರ್ವಹಿಸಿದ ಮುರುಡೇಶ್ವರ ಪೊಲೀಸ್ ಠಾಣೆಯ PSI ಹಾಗೂ ಸಿಬ್ಬಂದಿ ವರ್ಗದ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ. ಪೊಲೀಸ್ ಇಲಾಖೆ ಕೇವಲ ಕಾನೂನು ಪಾಲನೆ ಮಾತ್ರವಲ್ಲ, ಮಾನವೀಯ ಸೇವೆಯಲ್ಲಿಯೂ ಮುಂಚೂಣಿಯಲ್ಲಿದೆ ಎಂಬುದು ಇದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.